ಹಾಡು ನಿಲ್ಲಿಸಿದ ಹಾಲಕ್ಕಿ ಜನಾಂಗದ ಜಾನಪದ ಕೋಗಿಲೆ. ಪದ್ಮಶ್ರೀ ಪುರಸ್ಕೃತೆ ಸುಕ್ರಜ್ಜಿ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಹಾಲಕ್ಕಿ ಜನಾಂಗದ ಜಾನಪದ ಕೋಗಿಲೆ ಅಂತಾನೆ ಖ್ಯಾತಿ ಗಳಿಸಿದ್ದ 88 ವರ್ಷದ ಸುಕ್ರಿ ಬೊಮ್ಮಗೌಡ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಇಂದು ನಸುಕಿನ ಜಾವ 3:30ಕ್ಕೆ ಸುಕ್ರಜ್ಜಿ ಇಹಲೋಕ ತ್ಯಜಿಸಿದ್ದಾರೆ. ದೀರ್ಘಕಾಲದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸುಕ್ರಜ್ಜಿಗೆ ಸುಮಾರು 5,000ಕ್ಕೂ ಹೆಚ್ಚು ಹಾಲಕ್ಕಿ ಹಾಡುಗಳು ಕಂಠಪಟವಾಗಿದ್ದವು. ಜಾನಪದ ಸಂಸ್ಕೃತಿಯ ಸಾಕ್ಷಿ ಪ್ರಜ್ಞೆಯಂತಿದ್ದ ಸುಕ್ರಜ್ಜಿ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ನಮ್ಮ ಜಿಲ್ಲೆಗೆ ಕಿರೀಟವನ್ನು ಕೊಟ್ಟಂಥವ್ರು, ಒಳ್ಳೆ ಸಾಧನೆಯನ್ನು ಮಾಡೋದಂತ, ಒಳ್ಳೆ ಕೆಲಸವನ್ನು ಮಾಡೋದಂತ ನಾವು ಕಳ್ಕೊಂಡಿದ್ದೇವೆ. ಜಾನಪದ ಹಾಡು ಹಾಡುವುದರ ಜೊತೆ ಹಾಲಕ್ಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಹೋರಾಟ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಬೇಡಿಕೆ, ಕನ್ನಡ ಶಾಲೆಗಳ ಉಳಿವಿಕೆಗೆ ಹೋರಾಟ ಸೇರಿ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ಸುಕ್ರಜ್ಜಿ ತೊಡಗಿಸಿಕೊಂಡಿದ್ರು. ಇಹಲೋಕ ತ್ಯಜಿಸಿದ ಸುಕ್ರಜ್ಜಿಯ ಅಂತಿಮ ದರ್ಶನವನ್ನ ಗಣ್ಯರು ಪಡೆದುಕೊಂಡ್ರು. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸುಕ್ರಜ್ಜಿಯ ಅಂತ್ಯಕ್ರಿಯೆ ನೆರವೇರಿತು. ಜಾನಪದ ಲೋಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ಪದ್ಮಶ್ರೀ ಸೇರಿ ಹಲವು ಪ್ರಶಸ್ತಿಗಳು ಸುಕ್ರಜ್ಜಿಗೆ ಹುಡುಕಿಕೊಂಡು ಬಂದಿದ್ದವು. ಪುಟ್ಟ ಸಮುದಾಯದಲ್ಲಿ ಹುಟ್ಟಿ ಇಡೀ ನಾಡೆ ಹೆಮ್ಮೆ ಪಡುವಂತೆ ಬಾಳಿ ಬದುಕಿದ ಸುಕ್ರಿ ಬೊಮ್ಮಗೌಡ ಇನ್ನು ನೆನಪು ಮಾತ್ರ. ಭರತ್ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.